ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳಪಿ ಗ್ರಾಮದಲ್ಲಿ ಬೇಡರ ಕಣ್ಣಪ್ಪ ದೇವಾಲಯ ಹಾಗೂ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಬುಧವಾರ ಜರುಗಿತು. ಜಗತ್ತಿಗೆ ಶ್ರೇಷ್ಠವಾದ ರಾಮಾಯಣ ಗ್ರಂಥವನ್ನು ನೀಡಿದಂತಹ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಸಂತಸವಾಗಿದೆ ಎಂದು ಮಾಜಿ ಸಚಿವರಾದ ಎಸ್.ಕೆ. ಬೆಳ್ಳುಬ್ಬಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಂದಿಹಾಳ ಕೊಡೆಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮಿಗಳು ಹಾಗೂ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಡಾಕ್ಟರ್ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಶೇಖರಗೌಡ ಪಾಟೀಲ್, ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ್, ಬಸವನ ಬಾಗೇವಾಡಿ ಪುರಸಭಾ ಸದಸ್ಯರಾದ ರವಿ ನಾಯ್ಕೋಡಿ, ಪ್ರಕಾಶ್ ಕೋಲ್ಕರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಸವರಾಜ್ ಜಾಲಗೇರಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಸಿದ್ದು ಸಜ್ಜನ್, ಗ್ರಾಮದ ಗಣ್ಯರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಅತಿ ಸತ್ಕಾರ ಮಾಡುವ ಸಮಯದಲ್ಲಿ ಅತಿಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ, ಗೌರವಿಸುವ ಸಲುವಾಗಿ ಒಂದು ಸಲ ತಟ್ಟಿ ಬಿಡಿ ನಿಮ್ಮ ಎರಡು ಕೈಗಳಿಂದ ಜೋರಾದ ಅನುಕರಣೆ ಮಾಡ್ತಕ್ಕಂಥ ಕಥೆಯವರು, ಆ ಕುಟುಂಬದ ಪ್ರತಿಯೊಬ್ಬರು ಅನುಕರಣೆ ಮಾಡ್ತಕ್ಕಂಥ ಕಥೆಯವರು. ಹಾಗೇನೆ ರಾಮಚಂದ್ರ ಮಹಾರಾಜ ಲಂಕೆಯನ್ನು ಗೆದ್ದ, ರಾವಣ ಸೋಲಿಸಿದ, ಸೋತ ಮೇಲೆ ಅದು ಬಂಗಾರದ ಲಂಕೆ ಇರ್ತದು, ಪೂರ್ಣ ಬಂಗಾರದಲ್ಲಿ. ಅವಾಗ ಲಕ್ಷ್ಮಣಂದ ಅಯೋಧ್ಯಕ್ಕೆ ಹೋಗುವುದು ಇದೇ ಬಿಡುವ ಅಂತಂದ. ಆ ರಾಮಚಂದ್ರ ಮಹಾರಾಜ ಹೇಳ್ದ, ಜನನಿ ಜನ್ಮಭೂಮಿ ಸ್ವರ್ಗಾದಿ ಗರಿಯಸಿ ಅಂತ ಹೇಳಿದ್ರು. ನಾವು ಹುಟ್ಟಿರ್ತಕ್ಕಂಥ ಭೂಮಿ ತಾಯಿ ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿ ಆ ಲಂಕೆಯ ಅಧಿಕಾರವನ್ನ ರಾವಣ ತಮ್ಮ ವಿಭೀಷಣ ಪಟ್ಟ ಕಟ್ಟಿ ತಾವು ಮತ್ತೆ ಯಥಾ ಪ್ರಕಾರ ಅಯೋಧ್ಯೆಗೆ ಬಂದು ಒಳ್ಳೆ ರಾಜ್ಯವನ್ನು ಕೊಟ್ಟಿರ್ತಕ್ಕಂಥ ಕಥೆ ಆ ರಾಮಾಯಣ ಕಾಲದಲ್ಲಿ ಬರ್ತಕ್ಕಂಥ ಕಥೆಯನ್ನ ಕಟ್ಟಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು. ಜಗತ್ತಿಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ಕಥೆ ಬರೀ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಈ ಜಗತ್ತಿಗೆ ಶಾಂತಿಯಿಂದ ಚಂದಾಗಿ ಬದುಕಬೇಕು ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣದ ಕಥೆಯನ್ನು ಓದ್ಬೇಕು ಅಂತಕ್ಕಂಥ ಕಥೆ ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಯರ ಈ ಒಂದು ವೃತ್ತ ಉದ್ಘಾಟನೆ ಇರ್ಬೋದು, ಬೇಡರ ಕನ್ನಪ್ಪನವರ ದೇವಸ್ಥಾನ ಉದ್ಘಾಟನೆ ಇರ್ಬೋದು, ಸಂಘ ಸಮಾಜದ್ರು ಕೂಡ ಬಹಳ ಪರಿಶ್ರಮ